ವಿಜೃಂಭಿಸಿದ ರಾಜ್ಯಮಟ್ಟದ ವಚನ ಸಾಹಿತ್ಯ ಸಮ್ಮೇಳನ ಮಂಗಳೂರು. ನಮಸ್ಕಾರ ಸ್ನೇಹಿತರೆ, ನಾ ಸಂಜನಾ, ಇದು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ವಚನ ಸಾಹಿತ್ಯ ದಿಬ್ಬಣ ಇದು ಶರವು ಮಹಾಗಣಪತಿಯ ಸನ್ನಿಧಾನದಿಂದ ಟೌನ್ ಹಾಲ್ವರೆಗೂ ಮೆರವಣಿಗೆಯಲ್ಲಿ ಚಂಡೆ, ಕೋಲು, ಇದರಲ್ಲಿ ಹಲವಾರು ಸಂಘ ಸಂಸ್ಥೆಗಳು, ಮಹಿಳಾ ಮಂಡಳಿಗಳು ಹಾಗೂ ಸಾರ್ವಜನಿಕರು ಹಾಗೂ ಕೆಲವು ಕಾಲೇಜ್ ಮಕ್ಕಳು ಕೂಡ ಶ್ರೀಮತಿ ಸುಮಾ ಮಾನ್ವಿ ಅವರ ಅಧ್ಯಕ್ಷತೆಯಲ್ಲಿ ಅಕ್ಕಮಹಾದೇವಿ ವೀರಶೈವ ಮಹಾಸಂಘ ಮಂಗಳೂರು ಮಹಿಳೆಯರ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಚಂಡೆ, ಕೋಲು, ಮದ್ದಳೆ ಹಾಗೂ ಅಕ್ಕಮಹಾದೇವಿಯ ಪೂಟದೊಂದಿಗೆ ರಥಯಾತ್ರೆ ಸಾಗಿದ್ದು ಈ ಮೆರವಣಿಗೆ ವಿಶೇಷ. ಸಾರ್ವಜನಿಕರು ಹಲವಾರು ಜನ ಭಾಗವಹಿಸಿದ್ದು ಟೌನ್ ಹಾಲ್ಗೆ ಎಂಟ್ರಿ ಆಗ್ತಾ ಇದ್ದೇವೆ. ದಿನವಿಡೀ ನಡೆದ ಈ ಕಾರ್ಯಕ್ರಮದಲ್ಲಿ ಹಲವಾರು ಸಾಧಕರಿಗೆ ಸನ್ಮಾನ, ವಿಚಾರಗೋಷ್ಠಿ, ಹಾಗೆ ವಚನ ನೃತ್ಯ ಕಾರ್ಯಕ್ರಮ, ವಚನ ಗಾಯನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪೂರ್ಣಕುಂಭದೊಂದಿಗೆ ಕನ್ನಡದ ಧ್ವಜವನ್ನು ಹಿಡಿದ ಅನೇಕ ಮಹಿಳೆಯರನ್ನು ನಾವು ಇಲ್ಲಿ ಕಾಣಬಹುದು. ಸುತ್ತೂರು ಶ್ರೀ ಶ್ರೀ ಜಗದ್ಗುರು ಡಾಕ್ಟರ್ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಸುತ್ತೂರು ಮಠ, ಮೈಸೂರು ಇವರನ್ನು ಪುಷ್ಪಾರ್ಚನೆಯೊಂದಿಗೆ ಹಾಗೂ ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಯಿತು.
ಈಗ ಧ್ವಜಾರೋಹಣದ ಕಾರ್ಯಕ್ರಮದಲ್ಲಿ ಸ್ವಾಮಿಗಳೊಂದಿಗೆ ಜೊತೆಯಾದವರು ಡಾಕ್ಟರ್ ಅರವಿಂದ್ ಜತ್ತಿ, ಸಮ್ಮೇಳನದ ಅಧ್ಯಕ್ಷರು. ಅವರೊಂದಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು. ಕೇಂದ್ರೀಯ ಸುತ್ತೂರು ಮಠದ ಸ್ವಾಮಿಗಳು ಇದ್ದಾರೆ. ಇವರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಗುರುಪುರ ಜಂಗಮ ಮಠದ ರುದ್ರಮುನಿ ಸ್ವಾಮಿಗಳು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಇವರಿಗೂ ಕೂಡ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಇಂದಿನ ಈ ಕಾರ್ಯಕ್ರಮದ ರಾಷ್ಟ್ರ ಧ್ವಜಾರೋಹಣವನ್ನು ಮಾಡಲು ನಮ್ಮ ಮಂಗಳೂರಿನ ಪ್ರಥಮ ಪ್ರಜೆ ಮೇಯರ್ ಮನೋಜ್ ಕುಮಾರ್ ಇವರು ಇದ್ದಾರೆ. ಇದೀಗ ನಮ್ಮ ರಾಷ್ಟ್ರ ಧ್ವಜಾರೋಹಣವನ್ನು ಇವರು ಮಾಡಬೇಕಾಗಿ ನಾನು ಇವರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಇದರ ಸಮಗ್ರ ನಿರ್ವಹಣೆಯನ್ನು ನಮ್ಮ ಭಾರತ ಸೇವಾ ದಳದ ಜಿಲ್ಲಾ ಸಂಘಟಕರಾದಂತಹ ಮಂಜೇಗೌಡರು ಇವರು ಮಾಡ್ತಾರೆ. ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ. ಸುಶ್ರಾವ್ಯವಾಗಿ ಹಾಡಿದ ವಂದೇ ಮಾತರಂ ಗೀತೆಯನ್ನು ಶಾರದಾ ವಿದ್ಯಾಲಯದ ಮಕ್ಕಳು ಹಾಗೂ ಶಿಕ್ಷಕಿ ರಜನಿ ಮಲ್ಯ ಅವರು. ಧ್ವಜಾರೋಹಣದ ನಂತರ ಕರ್ನಾಟಕ ನಾಡಗೀತೆಯನ್ನು ಹಾಡಲಾಯಿತು. ಭಾರತ ಜನನಿ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತಿ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಟೌನ್ ಹಾಲಿನ ಒಳಗಡೆ ನಡೆದಿರುವಂಥ ಕಾರ್ಯಕ್ರಮ ಉದ್ಘಾಟನೆಯ ನಂತರ ಹಲವಾರು ಕಾರ್ಯಕ್ರಮಗಳು ನಡೆದವು. ವಚನ ಗಾಯನ ಸ್ಪರ್ಧೆ, ವಚನ ನೃತ್ಯ ಸ್ಪರ್ಧೆ, ಹೀಗೆ ಹಲವು ಕಾರ್ಯಕ್ರಮಗಳು ಬೆಳಗಿನಿಂದ ಸಂಜೆಯವರೆಗೂ. ವಚನ ಸಾಹಿತಿಕರಾದ ಸರ್ವಜ್ಞನ ವಚನಗಳು, ಅಕ್ಕ ಮಹಾದೇವಿ ಬಸವಣ್ಣನ ವಚನ ಅಥವಾ ಅಲ್ಲಮ ಪ್ರಭುವರ ವಚನಗಳು ಇವತ್ತು ಇಲ್ಲಿ ವಿಜೃಂಭಿಸಿದವು. ಸ್ನೇಹಿತರೆ, ಎಲ್ಲವನ್ನ ಕಾರ್ಯಕ್ರಮವನ್ನು ನೋಡಿದ್ರಿ, ಬಹಳ ಚೆನ್ನಾಗಿತ್ತು. ಹಾಗೆ ಮುಂದಿನ ಒಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಕಾರ್ಯಕ್ರಮ ಕೂಡ ಇದರಲ್ಲಿ ಇತ್ತು. ಇದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಂದಿನಂತೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಲೈಕ್ ಮಾಡೋದ್ರ ಮೂಲಕ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ನಮಸ್ಕಾರ.